ಗೊತ್ತಾಯ್ತಿಲ್ಲ, ಫ್ಯಾಷನ್ ಡ್ರೆಸ್ ಒಳಗೆ ಸ್ವಲ್ಪ ಇಂಗ್ಲಿಷು ಹೆಂಗ್ ತೋರಿಸ್ತತಿ ಮನುಷ್ಯನ ವರ್ಚಸ್. ಅದು ಹೋಗ್ಲಿ, ನೀ ಯಾರು ಕೂಸು? ನಾನು ಯಾರೂ ದಿಕ್ಕಿಲ್ಲದ ಅನಾಥ ಶಿಶು. ನಾ ಸಣ್ಣ ಪಾಪ ಇದ್ದಾಗ ರೀ ನನ್ನ ಪರಮಾನಂದನ ಗುಡಿಯಾಗ ಹಾಕಿದ್ರತ್ರಿ. ಯಾರೋ ಪುಣ್ಯಾತ್ಮ ತೊಗೊಂಡೋಗಿ ನನ್ನ ಜೋಪಾನ ಮಾಡಿ ನಾ 3 ವರ್ಷದವ ಇದ್ದಾಗ ಅವರು ಗೊಟ್ಟಕ್ಕಂದ್ರತ್ರಿ. ನಾ ಮನುಷ್ಯ ಅನ್ನೋದು ನನಗೆ ಗೊತ್ತೈತಿ, ಆದ್ರೆ ನನಗೆ ಅವು ಯಾರು ಅಪ್ಪ ಯಾರು ಅನ್ನೋದ ಗೊತ್ತಿಲ್ಲ. ಭಾಳ ಮಾಡಿ ನಾನು ಆ ಪಾರ್ವತಿ ಪರಮೇಶ್ವರರ 3ನೇ ಮುದ್ದಿನ ಮಗ ಆಗಿರ್ಬೇಕು. ಹೌದು, ಯಾಕಂದ್ರೆ ನಾ ಸಣ್ಣ ಪಾಪ ಇದ್ದಾಗ ನನ್ನ ಪರಮಾನಂದನ ಗುಡಿಯಾಗ ಹಾಕಿ ಹೋಗಿದ್ರತ್ತ. ಯಾರೋ ಪುಣ್ಯಾತ್ಮರು ತಗೊಂಡು ಹೋಗಿ ನಾನು ಜೋಪಾನ ಮಾಡಿ ನಾ 3 ವರ್ಷದವಿದ್ದಾಗ ಅವರು ಕೈಲಾಸಕ್ಕೆ ಹೋದ್ರತ್ತ. ಭಾಳ ಮಾಡಿ ಅವರು ಪಾರ್ವತಿ ಪರಮೇಶ್ವರನ ಕೇಳಾಕ್ ಹೋಗಿರ್ಬೇಕು, ನಿಮ್ಮ ಮಗನ ಅಲ್ಯಾಕೆ ಹಾಕಿ ಬಂದಿದ್ರಿ ಅತ್ತ. ನಾನು ಅಲ್ಲೇ ಇಲ್ಲೇ ತಿರುಗಿ ತಿಂದು ಎತ್ಕೊಂಡವ್ರು ಬಗಲು ಏರಿ ಕರ್ಕೊಂಡವ್ರ ಮಗ್ಲ ಮನೆಗೆ ಈಗ ದೊಡ್ಡವಾಗಿ ಬಂದು ಅವಿನಾಶಪ್ಪರ ಮನ್ಯಾಗ ಕೆಲಸಕ್ಕದನ. ನನ್ನ ಕೆಲಸ ಏನಪ್ಪಾ ಅಂದ್ರೆ ಕಬ್ಬಿನ ಗದ್ದಿಗೆ ನೀರು ಹಾಸೋದು, ದ್ರಾಕ್ಷಿ ಪಡೆದಾಗ ಎಣ್ಣೆ ಹೊಡಿಯೋದು, ತೆಂಗಿನ ಮರ ಏರಿ ಕಾಯಿ ಹರಿಯೋದು, ಇಟ್ಟ ನನ್ನ ಕೆಲಸ. ಅವರು ನನ್ನ ಸ್ವಂತ ಮನಿ ಮಗನಕ್ಕಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊಂಡು ನಡೆದಾರ. ಯಾಕ ನಾ ಹಂಗದನು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಯಾರಿವಳು ನೋಡಾಕರೆ ಹೆಣ್ಣಿನ ಹಂಗೆ ಕಾಣ್ತಾಳೋ, ಅರಿಬೇರೆ ಗಂಡಸರು ಹಾಕೊಂಡಾಳ. ಬರಲಿ ಬರಲಿ, ಸಮೀಪಕ್ಕೆ ಬರಲಿ. ಸರಿಯೋ, ದಾರಿ ಬಿಡು. ಗಂಡು ವೇಷದಲ್ಲಿ ತುಂಬಾ ಲಕ್ಷಣವಾಗಿ ಕಾಣ್ತಾ ಇದ್ದೀವಿ, ದಾರಿ ಬಿಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ನಿಧಾನ ಮಾಡಿದ್ರೆ ಬೇಟೆ ತಪ್ಪಿ ಹೋಗುತ್ತೆ. ಅದನ್ನು ಹೊಡೆಯೋದಕ್ಕೆ ಬೆನ್ನತ್ತಿ ಹೋಗಬೇಕೆ? ಇಲ್ಲಿಂದನೇ ಹೊಡೆಯೋದಕ್ಕೆ ಸಾಧ್ಯವೇನು? ಹೊಡೆದು ತೋರಿಸಬಹುದು. ಹಾ, ಹೀಗೆ ನೇರವಾಗಿ ಹೋಗು, ನಿಂದು ಬಿದ್ದಿರತ್ತೆ. ಏನು? ಮಲ ಮಲ. ಓಹೋ, ನೀನೇನು 3 ಲೋಕದ ಗಂಡ ಏನು? ಅಲ್ಲ, ಅವ್ರ ಅಪ್ಪ. ಸರಿ ಬೆಪ್ಪ, ತಿಳ್ಕೊಬೇಡ್ರಿ ತಪ್ಪ. ನಿನ್ನೆ ನಾನು ಬೊಬ್ಬರುವಾನ್ ಸಿನಿಮಾ ನೋಡಿದ್ನಿ, ಅದ್ರಾಗ ಅಣ್ಣವ್ರು ಹಿಂಗೆ ಮಾತಾಡಿದ್ರು. ಅದು ಹೋಗ್ಲಿ, ನೀವು ಮಾತಾಡಿದ್ರಲ್ಲ. ನಿನ್ನೆ ನಾನು ಆ ಪಿಕ್ಚರ್ ನೋಡಿದ್ದೆ, ಪರವಾಗಿಲ್ಲ, ಒಳ್ಳೆ ಪಿಕ್ಚರ್. ಮತ್ ನಾ ಹಂಗೆ ಮಾತಾಡಿನತ್ ನೀವೇನ್ರಿ ತಪ್ಪು ತಿಳ್ಕೊಂಡ್ರಿ? ನೋ 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 ನೋ. ನಿಮಗ ನೋವಾತ್ರೆ? ಅಯ್ಯೋ ಪುಣ್ಯಾತ್ಮ, ನನಗ್ ನೋವು ಆಗಿಲ್ಲ. ಮತ್ ಸುಖ ಹತ್ತಿದಂಗ ಆತನ್ರಿ? ನೋ ಅಂದ್ರೆ ಇಂಗ್ಲಿಷ್ ನಲ್ಲಿ ಇಲ್ಲ ಅಂದಂಗ. ನೋ ಅಂದ್ರೆ ಇಂಗ್ಲಿಷ್ನಲ್ಲಿ ಇಲ್ಲ ಅಂದಂಗ ಆಗಿದೆ ಅನ್ಬೇಕಾದ್ರೆ ಏಸುದಾವ್ ನನಗೇನು ಗೊತ್ತ? ಅಯ್ಯೋ ಎಸ್ ಅಂದ್ರೆ ಆಗಲಿ ಅಂದಂಗ. ನೀವು ಇಂಗ್ಲೆಂಡ್ನಿಂದ ಬಂದಿರೇನ? ಇಲ್ಲ, ಲಂಡನ್ ನಿಂದ ಬಂದೇನಿ. ಅದಕ್ಕೆ ಗಂಡರ ಮೇರ್ಗತ್ತೆ ಗಂಡಸರು ಅರ್ವಿ ಹಾಕೊಂಡಿರೇನು? ಯು ಶಟ್ ಅಪ್. ಯು ಶಟ್ ಅಪ್ನು ಹಾಕೊಂಡು ಬಂದಿರಿ? ಯು ನಾನ್ ಸೆನ್ಸ್. ಅರಿವಿ ಉಟ್ಕೊಳಕ್ಕೂ ಲೈಸೆನ್ಸ್ ಬೇಕ್ರಿ? ಏನ್ ಗಂಟು ಬಿದ್ದೆಲೆ ಹುಚ್ಚಾನೆ? ಯಾರು ಹುಚ್ಚರು? ನಾನು ಹೆಂಗಸರು ಅರಿವಿ ಹಾಕೊಂಡು ಬಂದಿನಿ ಅಂದ್ರೆ ನಿಮ್ಮ ಕೈಲಿ ಹುಚ್ಚ ಅನ್ಸ್ಕೊತಿದ್ನಿ.
ಅಲ್ರಿ ಹೆಣ್ಣಾದ ನೀವು ಹೆಣ್ಮಕ್ಳು ಉಟ್ಕೋಬೇಕಾದ್ರೆ ಸೀರೆ ಕುಬುಸ ಬಳಿ ಇತ್ರನ್ನೆಲ್ಲ ಬಿಟ್ಟ ಈ ನಮ್ಮನಿಗೆ ಗಂಡಸರ ಅರಿವಿ ಹಾಕೊಂಡು ಬರ್ಬೇಕಾದ್ರೆ ನೀವು ಶಾಣ್ಯಾರಿದ್ರೆ ನೀವು ಯಾಕೆ ಇತ್ರನ್ನ ಹಾಕೊಂಡು ಬರ್ತಿದ್ರಿ? ಅದಕ್ಕೆ ನೀವೇ ಹುಚ್ಚರು. ಇದು ಫ್ಯಾಷನ್ ಯುಗ. ಹೋಗ್ಲಿ ಬಿಡ್ರಿ, ನೀವು ಇಲ್ಲಿ ಯಾರ ಕಡೆ ಬಂದಿದ್ರಿ? ನಾನು ಇದ ಊರಗ್ನೆ ಇಷ್ಟು ದಿವಸ ನಮ್ಮ ಅತ್ತಿ ಊರಾಗ ಸಾಲಿ ಕಲಿಯಾಕಿದ್ನ. ನಮ್ಮಪ್ಪ ಇದೇ ಊರಾಗ ಗಬ್ಸಗೌಡ್ರ ಮನೆ ಕಾರ್ಕೊನ್ಕಿ ಮಾಡ್ತಾನ. ನಮ್ಮ ಅಪ್ಪನ ಹೆಸರು ಏನೈತಿ ಗೊತ್ತೈತೆ ನಿನಗೆ? ಕಾರ್ಕೊನ್ ಮುರ್ಗೇಶ. ಯಾಕೆ ಹಿಂಗಾತಿ? ಏನೈತಿ ನಿನಗ? ಅಲ್ರಿ ನೀವು ಹುಟ್ಟಿರೋ ಬಟ್ಟೆ, ನೀವು ಮಾಡೋ ದಿಮಾಕ, ನೀವು ಆಡೋ ಕಚಿಪಿಚಿ ಇಂಗ್ಲೀಷ ಕೇಳಿದ್ರೆ ನೀವು ಎಲ್ಲಿ ದೊಡ್ಡ ಮಿನಿಸ್ಟರ್ ಮೊಮ್ಮಗಳಿರ್ಬೇಕಂತ ಮಾಡಿದ್ನಿ. ಹಾ, ಈಗ ಗೊತ್ತಾಯ್ತಿಲ್ಲ. ಫ್ಯಾಷನ್ ಡ್ರೆಸ್ ಒಳಗೆ ಸ್ವಲ್ಪ ಇಂಗ್ಲೀಷು ಹೆಂಗ್ ತೋರಿಸ್ತತಿ ಮನ್ಸನ್ ವರ್ಚಸ್. ಅದು ಹೋಗ್ಲಿ, ನೀ ಯಾರು ಕೂಸು? ನಾನು ಯಾರೂ ದಿಕ್ಕಿಲ್ಲದ ಅನಾಥ ಶಿಶು. ನಾ ಸಣ್ಣ ಪಾಪ ಇದ್ದಾಗ್ರಿ ನನ್ನ ಪರಮಾನಂದನ ಗುಡಿಯಾಗ ಹಾಕಿದ್ರತ್ರಿ. ಯಾರೋ ಪುಣ್ಯಾತ್ಮ ತೊಗೊಂಡೋಗಿ ನನ್ನ ಜೋಪಾನ ಮಾಡಿ ನಾ 3 ವರ್ಷದವ ಇದ್ದಾಗ ಅವರು ಗೊಟಕ್ಕಂದ್ರತ್ರಿ. ನಾನು ಅಲ್ಲೇ ಇಲ್ಲೇ ತಿರುಗಿ ತಿಂದು ಈಗ ದೊಡ್ಡವಾಗಿ ಬಂದು ಅವಿನಾಶ್ ಅಪ್ಪರ ಮನ್ಯಾಗ ಕೆಲ್ಸಕ್ಕೆ ಅದನ್ರಿ. ನಿಮ್ಮ ಮದುವೆ ಆಗೈತೇನ್ರಿ? ಹಾ, ಮಾತು ಹೊರಟಾಗಿದ್ರು ಕೇಳೋ ಶೈಲಿ ಮಾತ್ರ ಅಡ್ಡಿ ಇಲ್ಲ. ನನ್ನ ಮ್ಯಾರೇಜ್ ಇನ್ನೂ ಇಲ್ಲಪ್ಪ. ಗ್ಯಾರೇಜ್ ಒಂದು ಚಾಲು ಮಾಡ್ಬೇಕಂತ ಮಾಡಿರಿ? ಅಯ್ಯೋ, ನಿನ್ ಜೊತೆ ಮಾತಾಡ್ಕೊತ ನಿಂತ್ರ ನನ್ನ ತಲೆ ಸಹಿತ ಕೆಡ್ತೈತಿ. ಈಗ ಮ್ಯಾರೇಜ್ ಅಂದ್ರ ಮದುವೆ. ಮ್ಯಾರೇಜ್ ಅಂದ್ರೆ ಮದುವೆ, ಗ್ಯಾರೇಜ್ ಅಂದ್ರೆ ಹುಡುಕಿ, ಬ್ಯಾರೇಜ್ ಅಂದ್ರೆ ಯಾದಿ ಮ್ಯಾಗ ಶಾದಿ. ನೀ ಬಿಡು ದೋಸ್ತ ಹಾದಿ. ಇಷ್ಟೊತ್ತನ ಹೇಳೋದು ನೋಡಿದ್ರ ಒಂದು ಕತ್ತಿ ಸಹಿತ ತಿಳ್ಕೊತಿತ್ತು. ನಿನಗೆ ಹೇಳೋರ ನಾವ ಕತ್ತಿ. ಕರೆ ಮಾತಾಡ್ತೀರಿ ಮತ್ತೆ? ಆದ್ರೆ ನಿಮ್ಮ ಬಾಯಲ್ಲಿ ನೀವ ಕತ್ತಿ ಅನ್ಕೋಬೇಕಾದ್ರೆ ನಿಮ್ಮ ಮನಸ್ಸು ಎಷ್ಟು ಹಸನಿರ್ಬೇಕು. ಮನುಷ್ಯ ತಪ್ಪು ಮಾಡೋದು ಸ್ವಾಭಾವಿಕ, ಆದ್ರೆ ಅದನ್ನು ಒಪ್ಪಿಕೊಳ್ಳೋದೈತಿಲ್ಲ, ಅದು ನಿಜವಾದ ಮನುಷ್ಯರ ಲಕ್ಷಣ ರೀ. ನಾ ಏನ್ ತಪ್ಪು ಮಾಡೀನಿ? ಅಲ್ರಿ, ಕನ್ನಡ ತಾಯಿಯ ಮಕ್ಕಳಾದ ನೀವು ಮಾತೃಭೂಮಿಗೆ ಮರ್ಯಾದೆ ಕೊಡದೆ ಪರ ರಾಷ್ಟ್ರದವರ ಭಾಷೆ ಪವಿತ್ರವೆಂದು ತಿಳಿದವರ ವೇಷಭೂಷಣಕ್ಕೆ ಮಾರು ಹೋಗಿ ಮರ್ಯಾದೆ ಇಲ್ದವ್ರಂಗೆ ನಡೆಯುತ್ತೆ ತಪ್ಪಲ್ಲನ್ರಿ. ಕನ್ನಡ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಕನ್ನಡವನ್ನೇ ಮಾತಾಡಬೇಕು ಅಂತ ಕನ್ನಡದ ಕಟ್ಟಾಳು ಗೋಕಾಕರು ವರದಿ ಮಾಡಿದರು. ಕನ್ನಡದ ಕಣ್ಮಣಿ, ಕರ್ನಾಟಕದ ರತ್ನ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಚಳವಳಿಯ ನೇತೃತ್ವ ವಹಿಸಿ ಶತಕೋಟಿ ಕನ್ನಡಿಗರ ನಾಡು ನುಡಿಗಾಗಿ ಹೋರಾಡಿ ಗೋಕಾಕರ ವರದಿಯನ್ನು ಜಾರಿಗೆ ತರುವುದರಲ್ಲಿ ಯಶಸ್ವಿಯಾದರು. ಅಲ್ರಿ, ನಮ್ಮ ಪವಿತ್ರ ಭಾರತ ದೇಶದ ಸಂಸ್ಕೃತಿ ಕಂಡು ಪರ ರಾಷ್ಟ್ರದವರು ನಾಚಿ ತಲೆಬಾಗುವಾಗ ನಿಮ್ಮಂಥವ್ರು ಹುಟ್ಟಿ ಕರ್ನಾಟಕ ಹೋಗಿ ಪಶು ಪಕ್ಷಿಗಳಂತೆ ವರ್ತಿಸುವ ಅಮೇರಿಕ ಮಾಡಿಡಾಕತ್ತೀರಿ. ನಮ್ಮ ದೇಶದ ಹೆಣ್ಣು ಮಕ್ಕಳ ಪದ್ಧತಿ, ಹಣೆಗೆ ಕುಂಕುಮ, ಕೈಗೆ ಹಸಿರು ಬಳೆ, ಕಾಲಿಗೆ ಕಾಲುಂಗುರ, ಮೈ ತುಂಬ ಸೀರೆ ಉಟ್ಟು ತಲೆ ತುಂಬ ಸೆರಗ ಹೊತ್ತುವ ಹೆಣ್ಣು ಹಾದಿ ಹಿಡಿದು ಹೊರಟರೆ ಎಂಥ ಕಾಮುಕನಿಗೂ ಕೂಡ ಮನದಲ್ಲಿ ಭಕ್ತಿ ಮೂಡಿ ತಾಯಿ ಅಕ್ಕ ತಂಗಿಯರೆಂಬ ಭಾವನೆಯಿಂದ ದಾರಿ ಬಿಟ್ಟು ದೂರು ಸರಿ ಬರುವ ಪವಿತ್ರ ಶಕ್ತಿಗೆ ಅದನ್ನೆಲ್ಲ ಬಿಟ್ಟು ನೀವು ಈ ರೀತಿ ಅವಯವಗಳ ಆಕರ್ಷಣೆಗೆ ಮುಚ್ಚು ಮರ್ಯಾದೆಯಿಂದ ಮುಚ್ಚಿಡಬೇಕಾದ ವಸ್ತುಗಳೆಲ್ಲ ನಿಚ್ಚಳಾಗಿ ಕಾಣುವಂಗ ಫ್ಯಾಷನ್ ಬಟ್ಟೆ ತೊಟ್ಟ ಹುರ್ರುಮುಟ್ಟು ಹುಡುಗರಿಗೆ ಹುಚ್ಚಿಡಿಸೋದಲ್ಲ, ಎಲ್ಲ ಮುಗಿದು ಹೋದ ಮುದುಕರ ಬಾಯಾಗ ಸಹಿತ ಜೊಲ್ಲು ಸೋರುವಂಗ ಮಾಡ್ತೀರಿ. ತೀರಿತು ಬೆಪ್ ನಂಗ ಕಂಡ್ರು ತುಪ್ಪ ಸಕ್ರಿ ಕಲಸ್ದಂಗ ಮಾತಾಡ್ತೀಯಲ್ಲ. ಏನ್ ನಿನ್ನ ಹೆಸರು? ನನ್ನ ಹೆಸರು ಶ್ರೀರಾಮ. ಆಹಾ, ಎಷ್ಟು ಸುಂದರ ನಿನ್ನ ನಾಮ. ನಿಮಗೆ ಯಾಕ್ರಿ ಅದ್ರ ಮ್ಯಾಗ ಅಷ್ಟೊಂದು ಪ್ರೇಮ? ಆ ತ್ರೇತಾಯುಗದಲ್ಲಿ ಜಗವನ್ನು ಉದ್ಧರಿಸಲು ಅವತರಿಸಿದ ಶ್ರೀರಾಮ ನೆನಪಾಗಿ ಆ ಪ್ರೇಮ ಮೂಡಿತು. ಅದು ಹೋಗ್ಲಿ ಬಿಡ್ರಿ, ನಿಮ್ಮ ಹೆಸರೇನ್ರಿ? ಸೀತಾ. ಅದಕ್ಕ ಹಂಗಾಗೈತಿ. ಅವ್ವಾ, ಕರೆಕ್ಟ್ ಆನ್ಸರ್. ಕರೆಂಟ್ ಆರ್ಸ್ಯಾರ, ಲೈನ್ ಹೋಗಿರ್ಬೇಕ. ಇಲ್ಲ, ಚಿಮಣಿ ಆರ್ಸ್ಯಾರ. ಈ ಎಣ್ಣೆಗಿರ್ಬೇಕು. ಅಯ್ಯೋ, ನಮ್ ಡ್ಯಾಡಿ 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 ಡ್ಯಾಡಿ. ಹುಡುಗಿ ನೀ ಕೇಳ, ನಾ ಹುಟ್ಟಿ ದೂರ, ಗಂಡ ಮೆಟ್ಟೈತಿ ನೋಡ ಬಬಲೇಶೂರ. ಸುಳ್ಳ ತಗಿ ಬ್ಯಾಡ ನೀ ತಕ್ಕರ, ಕರೆ ಹೇಳ್ತೇನ ನಿನ್ನ ಮುಂದ ಪೂರ. ಮುಂದ ಬಾಳಿಲ್ಲ ದೂರ ಐತಿ ಕೃಷ್ಣ ನದಿ ತೀರ, ನನ್ನ ಬೆಳೆಸೈತೆ ಮುಂಡಗ್ನೂರ ಊರ. ಹುಡುಗಿ ನೀ ಕೇಳ, ನಾ ಹುಟ್ಟಿ ದೂರ, ಗಂಡ ಮೆಟ್ಟೈತಿ ನೋಡ ಬಬಲೇಶೂರ.
ನನ್ನ ತೆಗಿಬ್ಯಾಡ ನೀ ತಕರಾರ ಕರೆ ಹೇಳತನ ನಿನ್ನ ಮುಂದ ಪೂರ ಇಂದ ಬಾಳಿಲ್ಲ ದೂರ ಐತಿ ಕೃಷ್ಣ ನದಿ ತೀರ ನನ್ನ ಬೆಳೆಸೈತೆ ಮುಂಡಗನೂರ ಊರ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ. ಕೂಚು ಬಂದತಲೆ ಪಾಪ ಬಂದತಲೆ ಕೂಚು ಬಂದತಲೆ ಪಾಪ ಬಂದತಲೆ ಅಪ್ಪ